ಮಾಡಲ್ಲ ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ದಿನ ಆಗಿತ್ತು ವ್ಲಾಗ್ಗಳನ್ನೆಲ್ಲ ಮಾಡಿ ಅಪ್ಲೋಡ್ ಮಾಡಿ. ಯಾಕೆ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಈ ವಿಡಿಯೋ ಕೂಡ ಅಷ್ಟೇ ತುಂಬ ಹಳೆಯದು, ಒಂದು 4-5 ತಿಂಗಳು ಹಳೆ ವಿಡಿಯೋ ಇದು. ಆವಾಗ ಮಾಡಿಟ್ಟಿದ್ದು. ವಿಡಿಯೋ ಎಡಿಟ್ ಮಾಡೋಕ್ಕೂ ಮನಸ್ಸಿರಲಿಲ್ಲ, ಹಾಗೆ ಅಪ್ಲೋಡ್ ಮಾಡೋದಕ್ಕೆ ವಿಡಿಯೋ ಮಾಡೋದಕ್ಕೆ ಕೂಡ ಮನಸ್ಸಿರಲಿಲ್ಲ. ಯಾಕೆ ಏನು ಅಂತ ಹೇಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಇವಾಗ ನಾನು ಇನ್ಮೇಲಿಂದ ಆದಷ್ಟು ವ್ಲಾಗ್ಗಳನ್ನು ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ 2K ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಾನು ವಿಡಿಯೋ ಬಿಟ್ಟಿಲ್ಲ ಅಂದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹೀಗೆ ಸದಾ ನಿಮ್ಮ ಸಪೋರ್ಟ್ ಇರಲಿ. ವಿಡಿಯೋಗಳನ್ನು ಆದಷ್ಟು ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾವಿವತ್ತು ಬಂದಿರೋದು ಲೈನ್ ಸಫಾರಿಗೆ ಬಂದಿದ್ದೀವಿ ಶಿವಮೊಗ್ಗದಲ್ಲಿ. ಒಂದು 3-4 ವರ್ಷನೇ ಆಗಿತ್ತು ಬಂದ್ಬಿಟ್ಟು. ತುಂಬ ಚೇಂಜ್ ಎಲ್ಲ ಮಾಡಿದ್ದಾರೆ. ನಾವು ಬಂದಾಗ ಸ್ವಲ್ಪ ಈ ಥರ ಎಲ್ಲ ಇರಲಿಲ್ಲ. ಇವಾಗೆಲ್ಲ ತುಂಬ ಚೇಂಜ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಟಿಕೆಟ್ನ ಅಲ್ಲಿ ಎಂಟ್ರೆನ್ಸಲ್ಲೇ ಕೊಡ್ತಾಯಿದ್ರು. ಇವಾಗ ಇಲ್ಲಿ ಒಳಗಡೆ ಸ್ವಲ್ಪ ಮುಂದೆ ಬಂದು ಟಿಕೆಟ್ ತೊಗೋಬೇಕು, ಪಾರ್ಕಿಂಗಿಂದು, ಕಾರಿಂದು. ಅದಾದಮೇಲೆ ಮತ್ತೆ ಒಳಗಡೆ ಹೋಗಿ ಟಿಕೆಟ್ ತೊಗೋಬೇಕು. ಕಾರ್ ಪಾರ್ಕಿಂಗಿಗೆ 50 ರುಪೀಸ ಅಥವಾ 70 ರುಪೀಸ ಕೊಟ್ಟೆ. ತುಂಬ ದಿನ ಆಗಿತ್ತಲ್ವ ಇದು ವಿಡಿಯೋ ಮಾಡಿ ಮರೆತುಬಿಟ್ಟಿದ್ದೀನಿ. ಅದಾದಮೇಲೆ ನಾವು ಕಾರ್ನ ಪಾರ್ಕಿಂಗ್ ಮಾಡಿಬಿಟ್ಟು ಟಿಕೆಟ್ ತೊಗೊಳೋದಕ್ಕಂತ ಬಂದ್ವಿ. ಹಾಗೆ ಇಲ್ಲಿ ಸಫಾರಿ ಕೂಡ ಹೋಗ್ಬೋದು, ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಹಾಕಿದ್ದಾರೆ ನೋಡಿ ಏನೇನೆಲ್ಲ ಪ್ರಾಣಿಗಳಿದ್ದಾವೆ. ಹಾಗೆ ಸಫಾರಿಗೆ ಎಲ್ಲ ಪ್ರೈಸ್ ಎಷ್ಟು ಅದನ್ನು ಹಾಕಿದ್ದಾರೆ. ಬಸ್ಸಲ್ಲಿ ಕೂಡ ಹೋಗ್ಬೋದು, ಜೀಪಲ್ಲಿ ಕೂಡ ಹೋಗ್ಬೋದು. ಒಂದು 5-6 ಜನ ಇದ್ದರೆ ಸಪ್ರೇಟಾಗಿ ಜೀಪ್ನ ಮಾಡ್ಕೊಂಡು ಹೋಗ್ಬೋದು. ಒಬ್ಬರಿಬ್ಬರು ಇದ್ದರೆ ಬಸ್ಸಲ್ಲಿ ಹೋಗ್ಬೋದು. ಹಾಗೆ ಈ ಪ್ರಾಣಿಗಳನ್ನು ದತ್ತು ಕೂಡ ತೊಗೊಳ್ಬೋದು. ನಾವು ಹೋಗಿದ್ದು ಸಂಡೇ, ಸಖತ್ತು ರಶ್ ಇತ್ತು. ಆವಾಗೆಲ್ಲ ಹೋಗ್ತಿದ್ವಲ್ಲ ಇಷ್ಟೇನು ರಶ್ ಇರ್ತಿರ್ಲಿಲ್ಲ. ಇವಾಗಂತೂ ತುಂಬ ರಶ್ ಇದೆ. ಟಿಕೆಟ್ ತೊಗೊಳೋದಕ್ಕೆ ಕ್ಯೂ ನಿಂತ್ಕೊಂಡು ಸುಮಾರು 1 ಗಂಟೆ ಕ್ಯೂವಲ್ಲಿ ನಿಂತಿದ್ದೀವಿ. ತುಂಬ ರಶ್ ಇತ್ತು ಟಿಕೆಟ್ ತೊಗೊಳೋದಕ್ಕೆ. ಮೊದಲು ನಾವು ಸಫಾರಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ, ಯಾಕಂದರೆ ಟೈಮ್ ಆಗಿಬಿಡುತ್ತೆ. ಸಫಾರಿಗೆ ಹಾಗೆ ಪಾರ್ಕ್ ಒಳಗಡೆ ಹೋಗೋದಕ್ಕೆ ಎಲ್ಲದಕ್ಕೂ ತುಂಬ ಜಾಸ್ತಿ ದುಡ್ಡು ಮಾಡಿದ್ದಾರೆ. ಆವಾಗೆಲ್ಲ ಕಮ್ಮಿ ಪ್ರೈಸ್ ಇತ್ತು, ಇವಾಗ ಎಷ್ಟು ಅಂತ ಹೇಳ್ತೀನಿ ಅಮೌಂಟ್ ನಾನು. ಸಫಾರಿಗೆ ಒಬ್ಬರಿಗೆ 200 ರುಪೀಸು, ಅದು ಬಸ್ಸಲ್ಲಿ ಹೋದರೆ. ಅಕಸ್ಮಾತ್ ನಾವು ಸಪ್ರೇಟಾಗಿ ಜೀಪ್ ಮಾಡ್ಕೊಂಡು ಹೋಗ್ತೀವಿ ಅಂತ ಅಂದರೆ ಅದಕ್ಕೆ 3,500 ಏನೋ 2,500 ಏನೋ ಇದೆ. ಬಸ್ಸಲ್ಲಿ ಹೋಗ್ತೀವಿ ಅಂತಂದರೆ ಒಬ್ಬರಿಗೆ 200 ರುಪೀಸು. ಹಾಗೆ ಇದರೊಳಗಡೆ ಝೂ ಒಳಗಡೆ ಹೋಗೋಕ್ಕೆ 80 ರುಪೀಸ್ ಒಬ್ಬರಿಗೆ. ನಾವು ಮೊದಲು ಸಫಾರಿಗೆ ಹೋಗ್ಬರೋಣ ಅಂತ ನೋಡಿ, ಈ ಥರ ಬಸ್ ಬರುತ್ತೆ, ಅದರಲ್ಲಿ ಕರ್ಕೊಂಡು ಹೋಗ್ತಾರೆ. ತುಂಬ ರಶ್ ಇತ್ತು. ನಾವು ಒಂದು 2 ಬಸ್ ಹೋದ್ಮೇಲೆ ನೆಕ್ಸ್ಟ್ ಇನ್ನೊಂದು ಬಸ್ ಬಂತು, ಅದಕ್ಕೆ ಹತ್ಕೊಂಡು ಕೂತ್ಕೊಂಡಿದ್ದೀವಿ. ಬನ್ನಿ ಹೇಗಿರುತ್ತೆ ಏನು ಅಂತ ಎಲ್ಲ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಮೊದಲು ನೀವೇ ನನ್ನ ವಿಡಿಯೋನ ನೋಡ್ಬೋದು. ಜೀಪಲ್ಲಿ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಲಾಸ್ಟ್ ಟೈಮ್ ಹೋದಾಗ ಹೋಗಿದ್ವಿ ನಾವು, ಒಂದು 5-6 ಜನ ಇದ್ವಿ. ಇವಾಗ ನಾವು 3 ಜನ ಇದ್ವಿ, ಅದಕ್ಕೋಸ್ಕರ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಅದರಲ್ಲಾದರೆ ಇನ್ನೂ ಫುಲ್ಲು ಹತ್ತಿರ ಕರ್ಕೊಂಡೋಗಿರ್ತಾರೆ, ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಪ್ರಾಣಿಗಳು ಬಂದ ತಕ್ಷಣ ನಿಲ್ಲಿಸಿ ತೋರಿಸ್ತಾರೆ. ಫುಲ್ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಚೆನ್ನಾಗಿರುತ್ತೆ ನೋಡಿ. पीछे दिसता
ಅಕಡೆ 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 ಜೀಪ್ ಅದೇ ಹೊಡೆ ಹೋಗುತ್ತೆ ಹೋಗಲ್ವದು ಮಂದಿಗಿಂದ ಬಿಡು ಏ ಅಮ್ಮ ಹಾಯ್ ಕಿವಿ ನೋಡೋದು ಅಲ್ಲೋಡಲ್ಲಿ ನೋಡಿ ಎಷ್ಟು ಒಂದಿದೆ ಅಲ್ಲಿ ನೋಡು ಇವು ಒಂದು ಇಲ್ಲಾರು ತಿನ್ಬಾರ್ದ ಆ ಕಡೆ ಜಿಂಕೆ ಜಿಂಕೆ ಇದಾವ ಆ ಕಡೆ ಜಿಂಕೆ ಮಮ್ಮಿ ಆ ಕಡೆ ಜಿಂಕೆ 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 ಟೈಗರ್ ಎಂತ ಜಾಗದಾಗ ಬಿಟ್ಟಾರ ನೋಡವ್ರು ಅಲ್ಲಿ ಮಲ್ಗಿತ್ತಲ್ಲ ಇಲ್ಲಿ ಕಾಣ್ತೈತ್ ನೋಡಿ ಇಲ್ಲಿ ಒಂದು ಡೇರ್ ಒಂದೇ ಒಂದು ಫ್ರೀ ಆಗಿ ಈ ಕಡೆ ಅದ್ನಾಳೆ ಫುಡ್ ಅದಕ್ಕೆ ಅದೇ देखो देखिए हाँ देखो ये घर है इसका फूड वॉच हवा पड़े धूमर आ रहा है वो वहाँ ना प्रिफर है सुनी ये लड़ा पावा मने को बड़ा
ನಿರಾಶೆ ಮಾಡ್ಬೇಡ ಹೇಳಪ್ಪ ನಮಗೆ. ಹಾಂ ಮಲಗಿದೀಯೋ ಆಮೇಲೆ ಮಲಗಿದ್ರೆ ಬಸ್ ಆಗಿರ್ಬಿಡ್ರೆ ಕುರಿ ಕುರಿ ಕರೋದು ಏನು ಮಾಡೋದು ನಾವು. ಸತ್ಯ ಅದು की मालूम हरन है, हरन के बाजू कहाँ से आता है वो थोड़ी देर से अटैक कर रहा था पीछे. राइट साइड ಹೋಗ್ತಾರೆ. ಟೈಗರ್ ಕಡಿಮೆ 5ರಲ್ಲಿ 3 ಲೈನ್ 3 ಟೈಗರ್ ಗಾಡಿ. ಹತ್ರ ಇದೆ, ಎಷ್ಟು ಹತ್ರ? ಮಾಡಲ್ಲ ನಾನು ಒಂದು ಕಾಣಕ್ಕಾರು ಸಿಗುತ್ತಾ ಇಲ್ಲ ಒಳಗಡೆ ಹಾಕ್ಬಿಡ. ಇಲ್ಲಿ ಪಕ್ಕದಲ್ಲಿ ಬರ್ತದೆ ತಡಿ, ಹಂಗೆ ಹಿಡ್ಕೊ ಕ್ಯಾಮರಾ. ಸಣ್ಣ ಸಣ್ಣ ಇಲ್ಲಿ ಇರ್ತಾನ ಅಮ್ಮ, ಇಲ್ಲಿ ಇಲ್ಲಿ ಏ ಅದೊಂದು ಮುಂದೈತೆ, ಮುಂದೆ ಇಲ್ಲ ಮಮ್ಮಿ ಎಷ್ಟು ದಪ್ಪದೈತೆ. ಎಷ್ಟಕ್ಕೊಂದು ಸಿಕ್ಕಿಲ್ಲ ಏನು
ಫ್ರೆಂಡ್ಸ್, ನಾವು ಇವಾಗ ಸಫಾರಿಗೆ ಹೋಗಿ ಬಂದ್ವಿ ನೋಡಿ. ಮತ್ತೆ ಇನ್ನೂ ಫುಲ್ ರಶ್ ಆಗಿದೆ. ಚೆನ್ನಾಗಿತ್ತು, ಆದರೆ ಜೀಪಲ್ಲಿ ಹೋದರೆ ಇನ್ನೂ ಹತ್ತಿರ ಕರ್ಕೊಂಡು ಹೋಗ್ತಾರೆ, ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನೋಡಿ. ಇಲ್ಲಿ ಏನೇನೆಲ್ಲ ಪ್ರಾಣಿಗಳಿದ್ದಾವೆ ಅದೆಲ್ಲ ಹಾಕಿದ್ದಾರೆ, ಪ್ರೈಸ್ ಎಷ್ಟು ಅದೆಲ್ಲ ಹಾಕಿದ್ದಾರೆ. ಇವಾಗ ನಾವು ಝೂ ಒಳಗಡೆ ಹೋಗೋಣ ಅಂತ ಬಂದ್ವಿ. ಕೊಂಬು ಇಲ್ಲಿ ಕಂಬುಗಳು ಅವೆಲ್ಲ ಇಟ್ಟಿದ್ದಾರೆ, ಹಾಗೆ ಮೊಟ್ಟೆ ಅವೆಲ್ಲ ಇಟ್ಟಿದ್ದಾರೆ. ತೋರಿಸ್ತೀನಿ, ಬಾಕ್ಸಲ್ಲಿ ಹಾಕಿ ನೀಟಾಗಿ ಇಟ್ಟಿದ್ದಾರೆ. ಮೊಟ್ಟೆ ಏನು ಮೊಟ್ಟೆ? ನಾವು ತುಂಬ ವರ್ಷ ಆಗಿತ್ತು, ಒಂದು 3-4 ವರ್ಷ ಸಾನು ಮೊಟ್ಟೆ ನೋಡ್ಬಾ ಇಲ್ಲಿ. ಸಫಾರಿಗೆ ಹೋಗಿ ಬಂದ್ವಿ, ಚೆನ್ನಾಗಿತ್ತು. ಸಾನು ಸಫಾರಿ ಒಳಗಡೆ ಎಲ್ಲ ಸೇಮ್ ಅದೇ ಥರ ಇದೆ. ಇಲ್ಲಿ ಪಾರ್ಕ್ ಒಳಗಡೆ ಎಲ್ಲ ಸೇಮ್ ಮಾಡಿದ್ದಾರೆ. ಈ ಥರ ಗ್ಲಾಸ್ ಎಲ್ಲ ಇರಲಿಲ್ಲ ಅವಾಗ, ಇವಾಗ ಈ ಥರ ಗ್ಲಾಸಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲದವು ಅಲ್ಲಿ ಮೇಲೆ ಇದಾವಲ್ಲ, ಅದು ನಾನೆಲ್ಲ ಎಷ್ಟೆಷ್ಟಾಗುತ್ತೆ ಅಷ್ಟೆಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಅವನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ನೋಡಿ, ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾವ್ಯಾವ ಪಕ್ಷಿಗಳು ಅಂತ ಅದನ್ನು ಕೂಡ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡಿದ್ದೀನಿ. ಸಾನು ಇಲ್ವಾ? ಎಷ್ಟು ಚಂದ ಐತೆ ನೋಡ ಜೋಕಾಲಿ. ಅಲ್ಲಿ ನೋಡ್ಬಾ ಇಲ್ಲಿ. ಬಿಸಿಲಿತ್ತಲ್ವ, ಹಾಗೆ ನೀಟಾಗಿ ಕಾಣಿಸ್ತಾ ಇಲ್ಲ ಗ್ಲಾಸ್ ಒಳಗಡೆ. ಅಲ್ಲಿ ಒಳಗಿರ್ಬೇಕು ಹಾವಿದೆ ಫ್ರೆಂಡ್ಸ್, ಅಲ್ಲಿ ನೋಡ್ಬೋದು ನೀವು, ಹೆಬ್ಬಾವು. ಈ ಥರ ಗ್ಲಾಸಲ್ಲೆಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಅವಾಗ ಸ್ವಲ್ಪ ಚೇಂಜ್ ಇತ್ತು. ಅಷ್ಟು ಜೂಮ್ ಹಾಕಿದ್ರೂ ಅಷ್ಟು ಕ್ಲಿಯರಾಗಿ ಬಂದಿಲ್ಲ, ಬಿಸಿಲು ವೀಡಿಯೋಸ್ ಎಲ್ಲ. ನೋಡಿ ಒಳಗಡೆ ಇದಾವನು ಇದಾವ ಅಲ್ಲಿ ಒಳಗೆ. ಹಾಗೆ ಇಲ್ಲಿ ಕಾಡು ಕೋಳಿಗಳು ಅವೆಲ್ಲ ಇತ್ತು ನೋಡಿ, ಕೆಂಪು ಕಾಡು ಕೋಳಿ. ನವಿಲೆಲ್ಲ ಇದ್ದಾವೆ ಫ್ರೆಂಡ್ಸ್ ಈ ಕಡೆ ಸೈಡಲ್ಲಿ ಫುಲ್ಲು. ಎಲ್ಲಮ್ಮ ಇಲ್ಲೊಂದೈತೆ, ಅಲ್ಲಿ ಮರದ ಮೇಲೆ ಒಂದೈತೆ. ಅಲ್ಲಿ ಎಲ್ಲ ಒಳಗಡೆ ಹೋಗ್ಬಿಟ್ಟಿದ್ವಿ ಬಿಸಿಲಿಗೆ, ಹೊರಗಡೆನೇ ಬರ್ತಾ ಇರಲಿಲ್ಲ. ಇಲ್ಲೊಂದಿದೆ ನೋಡಿ, ಮುಂದ್ಗಡೆನೇ ಬಂದಿದೆ. ಫುಲ್ಲು ಸುಸ್ತಾಗೋಯ್ತು ಬಿಸಿಲಲ್ಲಿ ಓಡಾಡಿ. ಇನ್ನೂ ಸ್ವಲ್ಪ ಇದೆ, ಆ ಕಡೆ ಸೈಡೆಲ್ಲ ಹೋಗಬೇಕು. ಬನ್ನಿ ಹೋಗೋಣ. ಅಳಿಲು ಒಳಗೆ ಬಿಡತ್ತಂತಪ್ಪ ನಿಮಗೆ ಓಕೆಯಾ? ಕೆಳಗಿದಾವೆ ಮತ್ತು ಅಲ್ಲಿದ್ದಾವೆ. ಇವೆಲ್ಲ ಹೊಸ್ದಾಗಿ ಮಾಡಿದಾರಲ್ಲ, ಅವಾಗ ಹೆಂಗಿದ್ವು? ಪಂಜರ ಹಾಕಿ ಬಿಟ್ಬಿಡೋದು. ಎಷ್ಟು ಚಂದ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಬಾ, ಇನ್ನು ಭಾಳ ದೊಡ್ಡದೈತೆ.
ವಿಲ್ಸನು ನವಿಲ್ ನೋಡ್ಬಾ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಎಷ್ಟು ಕೊಂಡಿದ ನೋಡಿ. ಇದು ನೋಡಿಲ್ಲ ಎಷ್ಟು ಚೆನ್ನಾಗಿ ಕಾಣ್ತದೆ. ಕಲರ್ಫುಲ್ ಆಗಿತ್ತು. ಅಲ್ಲಿ ಅಂದೈತಿ ನೋಡಿದೆ. ನಿಸ್ಕೈಲ್ಲ ಫೋಟೋ ತೆಗಿತೀನಿ. ಅಲ್ಲೇ ಇದಾವಲ್ಲ ಕಾಣಿಸ್ತದವಲ್ಲ ಅಲ್ಲೇ ಬಾತುಕೋಳಿ. ಅಲ್ಲೊಂದೈತೆ ನಾವು ಅಲ್ಲಿ ನೋಡಲ್ಲ. ಯಾಕೆ ಬಂದ್ ಮಾಡ್ಯಾರೆ? ಇದು ಆ ಕಡೆ ನೋಡೋದು, ಈ ಕಡೆ ನೋಡೋದಲ್ಲ. ಮೊಸಳೆ ಮರಿಗಳು ನೋಡಿ ಹೆಂಗಿದಾವೆ. ಸಣ್ಣ ಮೊಸಳೆ ಮರಿ ಹೆಂಗಿದಾವೆ. 2 ಮೊಸಳೆ ಮರಿ ಇದಾವೆ. ನೋಡಿ ಕೋಲು ಕೋಲು. ಫ್ರೆಂಡ್ಸ್, ಇಲ್ಲಿ ಮಂಗಗಳು ಭಾಳ ಇದ್ದಾವೆ, ಹುಷಾರಾಗಿರಬೇಕು. ಬ್ಯಾಗೆಲ್ಲ ಕಸ್ಕೊಂಡು ಹೋಗ್ಬಿಡ್ತವೆ. ಹಾಗೆ ಕೈಯಲ್ಲಿ ಏನಾದರೂ ಜ್ಯೂಸು ಬಿಸ್ಕೆಟ್ ಈ ಥರದ್ದು ಏನಾದರೂ ಇದ್ರೂ ಅಷ್ಟೇ ಕಿತ್ಕೊಂಡು ಹೋಗ್ಬಿಡ್ತವೆ. ಅದಕ್ಕೋಸ್ಕರ ಕೋಲ್ ಇಟ್ಕೊಂಡು ಓಡಾಡಬೇಕು. ಕಾಡು ಕುರಿ ಅಂತೆ. ಇಲ್ಲೇನಿದೆ ಅಂತ ನೋಡೋಣ. ಇವಾಗ ಇನ್ನೂ ಅರ್ಧ ನೋಡಿದ್ದೀವಿ, ಇನ್ನೂ ಅರ್ಧ ಇದೆ, ನೋಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಮುಂದೆ ಏನೇನೆಲ್ಲ ಇದೆ ಅಂತ ತೋರಿಸ್ತೀನಿ. ನಾನು ಕೂಡ 2-3 ವರ್ಷ ಆಯಿತು ಬಂದು, ಇವಾಗ ಬಂದಿದ್ದೀನಿ. ಬನ್ನಿ ಹೋಗೋಣ. ಒಂದೇ ಇರೋದು ಕಾಣ್ಕೋಣ, ಇಲ್ಲಿ ಒಂದೇ ಬಿಟ್ಟಿರೋದು ಪಾಪ. ಅಲ್ಲೇನೋ ಇದೆ, ಅಲ್ಲೊಂದೇನೋ ಆಯ್ತು ಸಣ್ಣದು. ಅದು ಇಲ್ಲೇ ಇದೆ ನೋಡಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ಊಟನ ಹಾಕೋಗ್ತಾ ಇದ್ದಾರೆ. ಅವೆಲ್ಲ ಆ ಕಡೆ ಇದ್ದಾವೆ, ಬರ್ತವೇನೋ ಅಂತ ನೋಡ್ಬೇಕು. ಇವಾಗ ಊಟ ಹಾಕಿದಾರಲ್ಲ, ಬಂದರೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ನಿಂತಿದ್ದೀನಿ. ನರಿ ಚೀರ್ತಿದವು. ಎಲ್ಲ ಇದ್ದಾವೆ. ಎಲ್ಲ ಇತ್ತ ಕರಿಮುಸ್ಯ ಎಲ್ಲಿ ಕಾಣಿಸ್ತಾನೆ ಇಲ್ಲ.
ಅಲ್ಲೈತೆ ನೀರು ಕುದ್ರೆ, ಹೌದು ಹಂಗೆ ಸೌಂಡ್ ಮಾಡುತ್ತದೆ. ಅಲ್ಲೇ ಐತೆ ನೋಡದೆ. ಅದೇ ಅಮ್ಮ ಹಂಗೆ ಸೌಂಡ್ ಮಾಡೋದು. ನೀನೊಬ್ಬನೇನ ಇರೋದು? ಒಂದು 3 8 8 8. ಫ್ರೆಂಡ್ಸ್, ಇಲ್ಲಿ ಹ್ಯಾಟು ಮತ್ತು ಟೀ ಶರ್ಟ್ ಆ ಥರದ್ದೆಲ್ಲ ಇಟ್ಟಿದ್ರು. ಹಾಗೆ ಗೊಂಬೆಗಳು ಆ ಥರದ ಅಂಗಡಿ ಎಲ್ಲ ಇಟ್ಟಿದ್ದಾರೆ. ಹಾಗೆ ಈ ಕಡೆ ಸೈಡಲ್ಲಿ ಕ್ಯಾಂಟೀನ್ ಕೂಡ ಇದೆ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಪಾರ್ಕ್ ಒಳಗಡೆ ಬಂದ್ವಿ. ಇಲ್ಲಿ ಕೆಲವೊಂದಿಷ್ಟು ಆಟ ಆಡೋವೆಲ್ಲ ಹಾಕಿದ್ದಾರೆ. ಜೋಕಾಲಿ ಎಲ್ಲ ಆಟ ಆಡ್ಬಿಟ್ಟು ಹೋಗೋಣ ಸ್ವಲ್ಪ ಹೊತ್ತು ಅಂತ ಬಂದ್ವಿ. ಇಲ್ಲಿ ಎಲ್ಲ ಕಡೆ ರಶ್ ಇದೆ ಫ್ರೆಂಡ್ಸ್. ಸಂಡೇ ಹೊತ್ತು ಎಲ್ಲೋದ್ರೂ ಅಷ್ಟೇ, ಮಕ್ಕಳಿಗೆಲ್ಲ ರಜೆ ಇರುತ್ತಾ, ಎಲ್ಲ ಫುಲ್ಲು ರಶ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಫ್ರೆಂಡ್ಸ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನಾವು. ಇನ್ನೂ ಕೂಡ ಜನ ಇದ್ದಾರೆ, ಅಷ್ಟೊಂದು ರಶ್ ಇದೆ. ಖಂಡಿತ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್.